ಇನ್ನು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ಆರ್ಭಟ ಮತ್ತೆ ಜೋರಾಗ್ತಾ ಇದೆ. ಅದರಲ್ಲೂ ರಾಯಚೂರು ಜಿಲ್ಲೆಯಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಭಾರೀ ಮಳೆಗೆ ತುಂಬಿ ಹರಿದಿವೆ ಹಳ್ಳಗಳು. ಮಾನ್ವಿಯ ಅಡವಿ ಖಾನಾಪುರ ಹಳ್ಳದ ಸೇತುವೆ ಈಗ ಮುಳುಗಡೆಯಾಗಿದೆ. ರಸ್ತೆ ಸಂಪರ್ಕ ಕಡಿತವಾದರೂ ನೀರಲ್ಲೇ ಹಳ್ಳ ದಾಟ್ತಾ ಇದ್ದಾರೆ ಜನ. ಹಳ್ಳ ದಾಟೋದಕ್ಕೆ ಶಾಲಾ ಮಕ್ಕಳಿದ್ದ ಆಟೋ ಒಂದು ಹರಸಾಹಸ ಪಟ್ಟಿರುವ ದೃಶ್ಯ ಲಭ್ಯವಾಗಿದೆ. ಎಷ್ಟು ರಿಸ್ಕ್ ತಗೋತಾರೆ ಇವರು ಅಂತಂದರೆ, ಈ ಥರ ಹರಿಯೋ ನೀರಿನಲ್ಲಿ ನೋಡಿ ಪಾಪ ಮಕ್ಕಳನ್ನೆಲ್ಲ ಎತ್ಕೊಂಡೇ ಹಳ್ಳ ದಾಟಬೇಕು. ಆ ಬ್ರಿಡ್ಜೆಲ್ಲ ಮುಳುಗಿದೆ, ತುಂಬ ರಿಸ್ಕ್ ಇದೆ. ಅದರಲ್ಲೂ ವೆಹಿಕಲ್ಸ್ ಹೋಗಲೇಬಾರ್ದು, ಆದರೂ ಕೇಳಲ್ಲ ಜನ. ಆ ಮಕ್ಕಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಆ ಬೈಕು ಟಯರೇ ಮುಳುಗೋಗಿದೆ ಕಂಪ್ಲೀಟು. ಅಷ್ಟು ನೀರು ಹರಿತಾ ಇದೆ ನೋಡಿ, ಏನು ಫೋರ್ಸಾಗಿ ಹರಿತಿದೆ. ಎಳೆದು ಬಿಡುತ್ತೆ, ಕಾರ್ಗಳನ್ನೇ ಬಿಡಲ್ಲ ನೀರು, ಎಳೆದು ಬಿಡುತ್ತೆ. ಅಂಥದ್ರಲ್ಲ ಆಟೋ ತೊಗೊಂಡು ಅವ್ನು ರಿಸ್ಕ್ ತೊಗೊಂಡು ಹೋಗಿದ್ದಾನೆ, ಮಕ್ಕಳು ಕೂರಿಸ್ಕೊಂಡು. ಏನಪ್ಪ ಭಾಗದ ಜನ.